ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರದೀಪ ಯೂಟ್ಯೂಬ್ ಚಾನಲ್. ಇವತ್ತು ಕೆ ಎಯಿಂದ ಹೊಸ ನೋಟಿಸ್ ಬಂದಿದೆ. ಇದು ಯಾರಿಗಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೀವು ಅಪ್ಲಿಕೇಶನ್ನಲ್ಲಿ ಒಂದು ರಿಸರ್ವೇಷನನ್ನು ಕ್ಲೇಮ್ ಮಾಡಿದ್ದು ಯಾವುದಂತ ಮುಂದೆ ಪ್ಯಾರದಲ್ಲಿ ಹೇಳ್ತಿದ್ದಾರೆ, ಅದರಲ್ಲಿ ಹೇಳ್ತೀನಿ. ಕ್ಲೇಮ್ ಮಾಡಿ ಅದನ್ನು ವೆರಿಫಿಕೇಷನ್ ಆಗಿಲ್ಲ ಅಂದರೆ, ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಂತ ಬಂದಿದೆ ಅಂದರೆ ಈ ನೋಟಿಸ್ ನಿಮಗಾಗಿರ್ತದೆ. ಯಾರಿಗೆ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬಂದಿದೆಯಲ್ಲ, ಸೊ ಅವರು ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೋಡ್ಬೋದು, CET 2026ಕ್ಕೆ ಆನ್ಲೈನ್ ಮೂಲಕ ನೋಂದಣಿ ಮಾಡಿದ ನಂತರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ದಾಖಲಿಸುವ ಸ್ಯಾಟ್ ಸಂಖ್ಯೆ ನೀವು ಎಂಟರ್ ಮಾಡ್ತಿರಲ್ಲ ಮೂಲಕ ವ್ಯಾಸಂಗದ ವಿವರಗಳನ್ನು ಪಡೆದು ಕ್ಲೇಮ್ಸ್ ಸರ್ಟಿಫಿಕೇಟ್ನಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಎಂದು ಮುದ್ರಿತವಾಗಿರುವ ಅಭ್ಯರ್ಥಿಗಳು ಪರಿಶೀಲನೆಗೆ ಹಾಜರಾಗುವ ಅವಶ್ಯಕತೆ ಇಲ್ಲ. ನೀವು ಯಾರು ಸಕ್ಸಸ್ಫುಲಿ ವೆರಿಫೈಡ್ ಅಂತ ನಿಮ್ದು ಏನು ಬಂದಿದೆಯಲ್ಲ ಸರ್ಟಿಫಿಕೇಟಲ್ಲಿ, ಅಂಥವ್ರಿಗೆ, ಆ ವಿದ್ಯಾರ್ಥಿಗಳಿಗೆ ಈ ನೋಟಿಸ್ ಸಂಬಂಧಪಟ್ಟಿರೋದಿಲ್ಲ. ಕರ್ನಾಟಕದಲ್ಲಿ ಯಾರ್ಯಾರಿಗೆ ಅಂತ ಹೇಳ್ತಿದ್ದಾರೆ ನೋಡಿ, ಯಾವ್ಯಾವುದಕ್ಕೆ ರಿಸರ್ವೇಷನ್ ಮಾಡಿದಾಗ ಅಂತ. ಫಸ್ಟ್ ಪಾಯಿಂಟ್ ನಂಬರ್ 1, ಕರ್ನಾಟಕದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಿರುವ ಮೀಸಲಾತಿ ಅಂದರೆ ಕನ್ನಡ ಮೀಡಿಯಂ ರಿಸರ್ವೇಷನ್ನು. ಸೆಕೆಂಡ್ ಪಾಯಿಂಟ್, 1ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಓದಿರುವ ಮೀಸಲಾತಿ ಅಂದರೆ ರೂರಲ್ ಕ್ಯಾಟಗರಿ ಅಂತ ತೊಗೊತಿರಲ್ಲ, ಅದೊಂದು ಮೀಸಲಾತಿ. ಮೂರನೇದು, 1ರಿಂದ 12ನೇ ತರಗತಿಯವರೆಗೆ 10 ವರ್ಷ ಓದಿ ತುಳು, ತಮಿಳು, ತೆಲುಗು, ಕೊಡವ ಭಾಷೆ ಅಂದರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಏನು ತೊಗೊತಿರಲ್ಲ ಅದರದ್ದು. ಮತ್ತು ಇನ್ನೊಂದು ಲಾಸ್ಟ್ ಫೈನಲಿ ಅಂದರೆ 4th ಒನ್ನು, ಧಾರ್ಮಿಕ ಅಲ್ಪಸಂಖ್ಯಾತ ರಿಲಿಜಿಯಸ್ ಮೈನಾರಿಟಿ ಅಂತ ತೊಗೊತಿರಲ್ಲ 4th ಒನ್, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಮೀಸಲಾತಿ ಕ್ಲೇಮ್ ಮಾಡಿದ್ದಲ್ಲಿ ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಂತ ಬಂದಿದ್ದರೆ ಕ್ಲೇಮ್ ಸರ್ಟಿಫಿಕೇಟಲ್ಲಿ ಮುದ್ರಿತವಾಗಿರುವಂಥ ಅಭ್ಯರ್ಥಿಗಳು, ಅರ್ಜಿದಾರರು ಕಾಲೇಜು ಅಥವಾ ಯಾವುದೇ ಸರ್ಕಾರಿ ಕಾಲೇಜಿನಲ್ಲಿ ಎಲ್ಲ ದಾಖಲೆಗಳನ್ನು ಸಲ್ಲಿಸಲು ಪರಿಶೀಲನೆ ಮಾಡಿಕೊಳ್ಳಬೇಕು ಅಂತ ಸೂಚಿಸಲಾಗಿತ್ತು. ಆದಾಗ್ಯೂ ಕೆಲವು ಅಭ್ಯರ್ಥಿಗಳು ಪರಿಶೀಲನೆ ಪೂರ್ಣಗೊಳಿಸಿರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇಂಥ ವಿದ್ಯಾರ್ಥಿಗಳಿಗೆ ಅವರು ಫೈನಲ್ ಆಗಿ ಲಾಸ್ಟ್ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ, ಮಾಡಲಿಕ್ಕೆ ಅವಕಾಶವನ್ನು ನೀಡಿದ್ದಾರೆ. ಏನಂದರೆ, ಹತ್ತಿರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು, PUC ಕಾಲೇಜು, ಎನಿ ಕಾಲೇಜ್ ನಿಮ್ಮ ಹತ್ತಿರ ನಿಯರ್ ಬೈ ಇರುವಂಥ ಒಂದು PUC ಕಾಲೇಜಲ್ಲಿ ಹೋಗಿ ಈ ಎಲ್ಲ ದಾಖಲೆಗಳನ್ನು ಕೊಟ್ಟು ನೀವು ಅದನ್ನು ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಂತ ಇದೆಯಲ್ಲ ಅದನ್ನು ಅವ್ರು ಚೇಂಜ್ ಮಾಡಿ ಕ್ಲೇಮ್ಡ್ ಆ್ಯಂಡ್ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಮಾಡಿಕೊಡ್ತಾರೆ. ಮತ್ತು ಇದು ಕೊನೆಯ ಒಂದು ಚಾನ್ಸ್ ಆಗಿರುತ್ತೆ, ಮತ್ತೆ ಕೇಳಿದ್ರು ಇನ್ನೊಂದು ಚಾನ್ಸ್ ಕೊಡೋದಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು 21 ಮೇ 2026. ಇನ್ನು 5 ದಿವಸ ಇರೋದರಿಂದ ಇನ್ನು 3 ದಿವಸ ಇದೆ. ಸೊ ಜಾಸ್ತಿ ಟೈಮ್ ಇಲ್ಲ. ಆದ್ದರಿಂದ ಯಾರು ಇನ್ನೂ ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಬಂದಿದೆಯಲ್ಲ, ವೇಟ್ ಮಾಡಬೇಡಿ, ಆದಷ್ಟು ಬೇಗ ಹೋಗಿ ಕಾಲೇಜಲ್ಲಿ ಕ್ಲಿಯರ್ ಮಾಡಿಸ್ಕೊಂಡು ಬನ್ನಿ ಅಂತ ಈ ವಿಡಿಯೋದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.